ಹಾಯ್ ಎವ್ರಿವನ್. ಇವತ್ತು ನಾವು ತಿರುಮಣಮಲೆಗೆ ಹೋಗೋಣ ಅಂತೇಳಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅದು ತಮಿಳ್ನಾಡಲ್ಲಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೇಳಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಬಸ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಹೋಗ್ತಾ ಇದ್ವಿ. ಒಂದು ಬ್ಯಾಚು ಎಲ್ಲ ಸ್ಟೂಡೆಂಟ್ಸ್ ಬಂದಿರೋದ್ರಿಂದ ಅಲ್ಲಿ ಜಾಗ ಫುಲ್ಲಾಗಿ ಬರೀ ಅವ್ರದ್ದೇ ಆಗೋಗ್ಬಿಟ್ಟಿತ್ತು ಬಸ್ಸು. ಹಾಗಾಗಿ ನಮಗೆ ಹಿಂದೆ ಜಾಗ ಸಿಕ್ತು. ಸರಿ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ಬೇರೆ ಬಸ್ಗಳಿಗೆ ಕಾಯೋದಕ್ಕೆ ಟೈಮ್ ಆಗಿ ಹೋಗ್ಬಿಡುತ್ತೆ. ಮತ್ತು ಅಲ್ಲಿಗೆ ಹೋಗಿ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬ್ಯಾಂಗ್ಳೂರ್ನ ಬಿಟ್ಟಿದ್ದು 4 ಗಂಟೆಗೆ ಮನೇನ. ಅದಾದಮೇಲೆ ನಾವು ರೀಚ್ ಆಗಿದ್ದೆ 11 ಗಂಟೆಗೆ. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ 3 ಗಂಟೆಗೆ ನಮ್ಮದು ಪಾದಯಾತ್ರೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ತುಂಬ ಬಿಸಿಲಾದರೆ ಮಾಡೋದಕ್ಕಾಗಲ್ಲ, ಅಷ್ಟೊತ್ತಿಗೆ ಮುಗಿಸ್ಕೋಬೇಕು ಅಂತೇಳಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು ನಾವು. ಇವಾಗ ನಾವು ಪ್ರದಕ್ಷಿಣೆ ಹಾಕಬೇಕು ಅಂತೇಳಿ ಅಂದ್ಬಿಟ್ಟು ಬಂದು ಹಾಕ್ತಾ ಇದ್ದೀವಿ. ಇವಾಗ ದೇವರುಗಳ ಅಲ್ಲೆಲ್ಲ ತುಂಬ ದೇವಸ್ಥಾನಗಳು ಸಿಗ್ತವೆ ಅಂತೇಳಂದರೆ, ಒಂದು ವೇನಲ್ಲಿ ಬರ್ತಾ ಇದ್ದೀವಿ ಅಂತೇಳಂದರೆ ಏನಿಲ್ಲ ಅಂದರೂ 4ರಿಂದ 5 ದೇವಸ್ಥಾನ, 2ರಿಂದ 3 ದೇವಸ್ಥಾನ ಈ ಥರ ಇದ್ದೇ ಇರುತ್ತೆ. ನಮ್ಮದು ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದೆ. ಇಲ್ಲಿಂದ 14 ಕಿಲೋಮೀಟರ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಜನ ಮಲ್ಕೊಂಡಿರ್ತಾರೆ ಅಂತೇಳಂದರೆ ಅಲ್ಲಿ ಅದನ್ನ ನೋಡಿಬಿಟ್ರೆ ನನಗೆ ತುಂಬ ಬೇಜಾರಾಗೋಯಿತು. ಏನಕ್ಕೆ ಅಂತೇಳಂದರೆ ಒಂದು ಕಡೆನೂ ಗ್ಯಾಪ್ ಇಲ್ಲದೆ ಇರೋ ಅಷ್ಟು ಜನ ಕೂತಿದ್ರು. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿ ಲಾಸ್ಟ್ ಮುಗಿಯೋವರೆಗೂ ಅಷ್ಟು ಜನ ಕೂತಿದ್ರು. ಯಪ್ಪ ಅನ್ನೋ ಥರ ಆಗೋಯಿತು ನನಗೆ. ಅವರೆಲ್ಲ ಎಲ್ಲಿಂದ ಬಂದಿದ್ದಾರೆ, ಎಲ್ಲ ಅದೇ ಊರವರಾ ಅಥವಾ ಏನು ಒಂದು ಗೊತ್ತಿಲ್ಲ, ಅಷ್ಟು ಜನ ಮಾತ್ರ ಕೂತಿದ್ರು. ಆ ಜಾಗ ನೋಡಿದ್ರೆ ಹೇಗಿತ್ತು ಅಂತೇಳಿ. ಅದಾದಮೇಲೆ ನಾವು ಕೂಡ ನೋಡಿ ಅಲ್ಲೇ ಬೆಳಕಾಗೋಯಿತು. ನಾವು 3 ಕಾಲಿಗೆ ಅಲ್ಲಿ ದೇವಸ್ಥಾನನ ನಮ್ಮ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತೇಳಿ ಬಿಟ್ಟಿದ್ದು. ನಾವು 7ಗೆ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ಟಿದ್ವಿ. ದೇವಸ್ಥಾನ ಹತ್ರ ಬಂದಿದ್ವಿ. ಅಣ್ಣಮಲೈವಾರು ಈ ದೇವಸ್ಥಾನದ ಹೆಸರು. ಆ ದೇವ್ರನ್ನೇ ನೋಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ದು. ಇದು ಫುಲ್ಲು ದೇವಸ್ಥಾನ ಹೇಗಿದೆ ಅಂತೇಳಂದು ಒಂದು ಮ್ಯಾಪ್ ಥರ ಅವರು ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವು 7 ಬಂದು ವೆಯ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೂಡ 11 ಗಂಟೆ ಆದರೂ ನಮ್ಮ ದರ್ಶನ ಕೂಡ ಆಗ್ತಾ ಇದ್ದಿಲ್ಲ. ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿ 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 ಸಾಕಾಗೋಗ್ಬಿಡ್ತು. ಯಾಕೆಂತೇಳಿದ್ರೆ ಪ್ರದಕ್ಷಿಣೆ ಮಾಡಿ ಬಂದೂ ಕೂಡ ನಮಗೆ ಅಷ್ಟು ಟಯರ್ಡ್ ಆಗಲಿಲ್ಲ. 14 ಕಿಲೋಮೀಟರು. ನನ್ನ ಮಗಳನ್ನ ಪಾಪ ನಮ್ಮ ಹಸ್ಬೆಂಡ್ ಕೂಡ ಎತ್ಕೊಂಡು ಬಂದರು. ಅವರಿಗೂ ಕೂಡ ಅಷ್ಟು ಸಾಕಾಗಲಿಲ್ಲ. ಆದರೆ ಇಲ್ಲಿ ಕಾಯ್ತಾ ಇರಬೇಕಾದ್ರೆ ತುಂಬ ಟಯರ್ಡ್ ಆಯಿತು. ನೋಡಿ ಎಲ್ಲ ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೊತ್ತವರೆಗೂ ಅಂತ ಕಾಯ್ತಾರೆ. ತಿರುಪತಿ ದರ್ಶನ ಮಾಡಿದಷ್ಟೇ ಫೀಲ್ ಆಗೋಯ್ತು ನಮಗೆ. ಸರಿ ಅಂತೇಳಂದ್ಬಿಟ್ಟು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತೇಳಂದು ವೆಯ್ಟ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ. ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬರಬೇಕಾದ್ರೆ ನೋಡ್ತಾ ಇದ್ದೀವಿ, ನಾವು ಹೋಗಿದ್ದೆ ತುಂಬ ಲಕ್ ಅಂದ್ಕೊಂಬಿಟ್ವಿ. ಸ್ವಲ್ಪ ಲೇಟಾಗಿ ಬಂದಿದ್ರು ನಾವು ಇದೇ ಥರ ವೆಯ್ಟ್ ಮಾಡಬೇಕಾಗಿತ್ತಲ್ಲಪ್ಪ ಅಂಥೇಳಿ. ಅಲ್ಲಿದ್ದವರೆಲ್ಲ ಇವಾಗ 12 ಗಂಟೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಅಂತ ಬೇರೆ ಹೇಳಿದ್ರಲ್ವ. ಅಷ್ಟೊತ್ತಿಗೆ ಮುಗಿಸ್ಕೊಂಡಾಗೆ ನಾವೇ 11:30 ಆಯಿತು. ಬೆಳಗ್ಗೆ 7 ಗಂಟೆಗೆ ಇದ್ಕೊಂಡವ್ರು. ಇವರೆಲ್ಲ ಇನ್ನು ಎಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು ಬರ್ತಾರೋ ಆಚೆ ಅಂತೇಳಿ ಅಂದ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ಅಲ್ಲಿಂದ ಕಾಂಚೀಪುರಂದಲ್ಲಿರೋ ಕಾಮಾಕ್ಷಿ ದೇವ್ರನ್ನ ನೋಡಿಕೊಂಡು ಮತ್ತೆ ನಮ್ಮ ಬ್ಯಾಂಗ್ಳೂರ್ ಕಡೆ ಹೊರಟ್ವಿ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್.